ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಯಾವ ಫಂಕ್ಷನ್ ಅಂತ ಹೇಳ್ತೀನಿ, ವಿಡಿಯೋನ ಎಂಟನ ನೋಡಿ. ಬೆಳಗ್ಗೆ ಬೇಗನೆ ಕಾಲೇಜ್ ಕಡೆಗೆ ಬಂದ್ರೆ ನಮ್ಮ ಕಾಲೇಜ್ ಆಂಟಿ ರಂಗೋಲಿ ಹಾಕ್ತಾ ಇದ್ರು. ಅದನ್ನ ನೋಡ್ಕೊಂಡು ಮತ್ತೆ ಎಂಟ್ರೆನ್ಸ್ ನ ಬಲೂನ್ ಇಂದ ಫುಲ್ ಡೆಕೋರೇಷನ್ ಮಾಡಿದ್ರು. ಅದನ್ನೆಲ್ಲ ಕ್ಲಿಪ್ಸ್ ಆಡ್ ಮಾಡ್ಕೊಂಡು ಸೀದಾ ಕಾಲೇಜ್ ಒಳಗೆ ಬಂದ ತಕ್ಷಣ ನೋಡ್ತೀನಿ ರವಿ ಮಾತ್ರ ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡು ಫುಲ್ ಮಿಂಚ್ತಾವ್. ಹಾಗೆ ಇವರಿಬ್ರು ನೋಡಿ ಈ ಕಾಲೇಜಲ್ಲೇ ನಂಬರ್ 1 ಜೋಡಿ ಅಂದ್ರೆ ಇವ್ರದೇ. ಯಾಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಮತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಇವರಿಬ್ರು. ಅವ್ರಗಳ ಜೊತೆ ಮಾತಾಡೋದಾದ್ಮೇಲೆ ಕಾಲೇಜಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಒಂದಿತ್ತು. ಅದರಲ್ಲಿ ಒಂದ್ ಸ್ವಲ್ಪ ಭಾಗಿಯಾಗಿ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡ್ಕೊಂಡು, ಈ ತರ ಆರೋಗ್ಯ ತಪಾಸಣೆ ಶಿಬಿರ ಎಲ್ಲಾದ್ರೂ ಇದ್ರೆ ಪ್ಲೀಸ್ ಅಟೆಂಡ್ ಆಗಿ. ಯಾಕಂದ್ರೆ ಅವರು ನಮ್ಮ ಒಳ್ಳೇದಕ್ಕೆ ಬಂದಿರ್ತಾರ. ಹಾಗಾಗಿ ಅವತ್ತೇನೆ ಅಟೆಂಡ್ ಮಾಡಿ. ಅದೆಲ್ಲ ಮುಗಿಸ್ಕೊಂಡ ನಂತರ ಗೆಸ್ಟ್ ಆಗಿ ಸರ್ ಸೋಮಶೇಖರ್ ಇಟ್ನಾಳ್ ಸರ್ ಕೂಡ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬಂದು ಇನ್ನೇನು ಗೆಸ್ಟ್ ಆಗಿ ಸರ್ ಸೋಮಶೇಖರ್ ಇಟ್ನಾಳ್ ಸರ್ ಬಂದ ನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಒಂದ್ ರೌಂಡ್ ನಮ್ಮ ಕಾಲೇಜ್ ನ ತೋರಿಸ್ತಾ ಇದೀನಿ ಯಾವ ತರ ಡೆಕೋರೇಷನ್ ಮಾಡಿದ್ರೆ ಅಂತಂದು. ಇದು ಫಂಕ್ಷನ್ ಯಾವ್ದಂತ ಹೇಳ್ತೀನಿ, ವಿಡಿಯೋನ ಎಂಟನೂ ನೋಡ್ತಾ ಹೋಗಿ. ಆಮೇಲೆ ಗೆಸ್ಟ್ ಆಗಿ ಬಂದಂತ ಸರ್ ಸೋಮಶೇಖರ್ ಇಟ್ನಾಳ್ ಅವ್ರ ಸ್ಪೀಚ್ ಕೇಳಿ ನನಗಂತೂ ಮೈ ಜುಮ್ ಅನಿಸ್ತು. ಯಾಕಂದ್ರೆ ಯುವಕರಿಗೆ ಯಾವ ತರ ಜೀವನದಲ್ಲಿ ಮುಂದೆ ಹೋಗ್ಬೇಕು ಮತ್ತೆ ಮುಂದೆ ಯಾವ ತರ ಪ್ರಾಬ್ಲಮ್ಸ್ ನ ಎದುರಿಸಬೇಕು ಅಂತಂದು ವಿವರವಾಗಿ ಒಂದ್ ಸ್ವಲ್ಪ ಸ್ಪೀಚ್ ಮಾಡಿದ್ರು ಸರ್. ಅವ್ರದೆಲ್ಲ ಸ್ಪೀಚ್ ಮುಗಿದ್ಮೇಲೆ ಸೀದಾ ನಾನು ಮೈಕ್ ಹಿಡ್ಕೊಂಡು ಸ್ಪೀಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಇದು ನಮ್ದು ಫೇರ್ವೆಲ್ ಫಂಕ್ಷನ್ ಆಗಿ. ಈ ಕಾಲೇಜಲ್ಲಿ ನಾನು ಸ್ಟಡಿ ಮಾಡೋದತ್ತು 3 ವರ್ಷ ಆಯ್ತು. ಅಂದ್ರೆ ನಾನು ಇವಾಗ ಫೈನಲ್ ಇಯರ್ ಡಿಗ್ರಿ ಇರೋದು. ಹಾಗೆ 3 ವರ್ಷದಲ್ಲಿ ನಾನು ಯಾವ ತರ ಎಂಜಾಯ್ ಮಾಡಿದೆ ಮತ್ತೆ ಸ್ಟಡೀಸ್ ಮಾಡ್ಕೊಂಡೆ ಅದ್ರ ಬಗ್ಗೆ ಅನಿಸಿಕೆನ ಹೇಳ್ತಾ ಇದ್ದೆ. ಅದಾದ್ಮೇಲೆ ಜೂನಿಯರ್ಸ್ ಸೀನಿಯರ್ಸ್ ಗೆ ಅಂತಾನೆ ಒಂದು ಸ್ಮಾಲ್ ಗಿಫ್ಟ್ ಕೂಡ ಕೊಟ್ಟಿದ್ರು. ಏನಂತ ತೋರಿಸ್ತೀನಿ ಬನ್ನಿ. ಆ ಗಿಫ್ಟ್ ಅಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪಾ ಅಂತಂದ್ರೆ ಒಂದ್ ಲೆಟರ್ ಇಟ್ಟಿದ್ರು. ಅದು ಏನಂತ ಹೇಳ್ತೀನಿ ಬನ್ನಿ. ಫೇರ್ವೆಲ್ ಫಂಕ್ಷನ್ ಕಣ್ಣೀರು ತರಬಹುದು, ಆದ್ರೆ ನಿಮ್ಮ ನೆನಪು ನಗು ತರಿಸುತ್ತೆ ಅಂತ ಬರ್ದಿತ್ತು. ಅದನ್ನ ಓದಿದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಈ ವಿಡಿಯೋ ನೋಡಿದ್ಮೇಲೆ ಪೂರ್ತಿ ಬೇಜಾರಾಗೋಯ್ತು. ಜೊತೆಗಾಡಿದ ಮಿತ್ರನ ನೆನಪು ಇರದವನು ನಾವ್ ಅನ್ಕೊಂಡಿರ್ಲಿಲ್ಲ ನಮ್ ಜೂನಿಯರ್ಸ್ ಎಲ್ಲ ಸೇರ್ಕೊಂಡು ಫಂಕ್ಷನ್ ನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದು. ನಮಗೊಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ದುಃಖನೂ ಕೂಡ ಆಗ್ತಿತ್ತು. ಯಾಕಂದ್ರೆ ಮತ್ತೆ ನಾವು ಡಿಗ್ರಿ ಲೈಫ್ ನ ಎಂಜಾಯ್ ಮಾಡ್ತೀವಿ ಅಂದ್ರೆ ಈ ಜನ್ಮದಲ್ಲೇ ಆಗೋದಿಲ್ಲ. ಅದೇನೇ ಇರ್ಲಿ ಜೂನಿಯರ್ಸ್ ಎಲ್ಲ ಸೇರ್ಕೊಂಡು ಫಂಕ್ಷನ್ ನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಈ ಫಂಕ್ಷನ್ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಮತ್ತು ನನ್ನ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ನನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕ್ಷಣನ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ಕೊಡಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡ್ಕೊಡಿ. ಹಾಗೆ ನಮ್ಮ ಫಂಕ್ಷನ್ ಯಾವ ತರ ಇತ್ತು ಅಂತಂದು ಒಂದು ಸಣ್ಣದಾಗಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೊತೆಗಾಡಿದ ಮಿತ್ರನ ನೆನಪು ಇರದವನು ಇದ್ದರು ಒಂದೇ. ಅಜರಾಮರ ದೋಸ್ತಿಯ ಮಹಿಮೆ ಗೊತ್ತಿರದವ ಸತ್ತರು ಒಂದೇ. ಎಲ್ಲಿಯೋ